ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಭಾನುವಾರ 8:15. ಸೊ ಅರ್ಲಿ ಇನ್ ದ ಮಾರ್ನಿಂಗ್, ಜಸ್ಟ್ ನೌ ತಲೆ ಸ್ನಾನ ಮಾಡಿ ಬಂದೆ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನು ಎಲ್ಲ ಕಡೆ ಬೆವರು ಕಿತ್ಕೊಂಡು ಹರಿತಾ ಇದೆ. ಬಿಸಿ ನೀರು ಸ್ನಾನ ಬೆಳಗ್ಗೆ ಸ್ವಲ್ಪ ಫಾಸ್ಟ್ ಇದೆ, 10-15 ನಿಮಿಷ. ಸೊ ಗಾಯ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಅರ್ಲಿಯಿಂದ ಮಾರ್ನಿಂಗ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ. ಯೂಶ್ವಲಿ ಸಂಡೇ ಭಾನುವಾರ ಲೇಝಿ ಡೇ, ಎಲ್ಲ ಇನ್ನೂ ಮಲ್ಕೊಂಡಿರ್ತೀರ. ಐ ಥಿಂಕ್ ನಾನಂತ ಭಾವಿಸ್ತೀನಿ. ಬಟ್ ನಂದೆಲ್ಲ ಕೆಲಸ ಮುಗೀತು, ತಲೆ ಸ್ನಾನ ಕೂಡ ಆಯಿತು. ನಾನು ಯೂಶ್ವಲಿ ಸಂಡೇ ಹೊತ್ತು ತಲೆ ಸ್ನಾನ ಮಾಡೋಕ್ಕೋಗಲ್ಲ, ಹಂಗಂತ ಅಂದ್ಬಿಟ್ಟು ಸ್ನಾನ ಮಾಡಲ್ಲ ಅಂತ ಅಲ್ಲ, ಅಂದರೆ ಮೀನ್ಸ್ ಹೆಡ್ ಬಾತ್ ತೊಗೊಳಲ್ಲ. ಓನ್ಲಿ ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಅದೆಲ್ಲ ಮಾಡ್ತಿರ್ತೀನಿ. ಒಂದು ವಾರ ಆಗೋಯ್ತು ನನ್ನ ತಲೆಗೆ ಎಣ್ಣೆನೇ ಹಾಕಿಲ್ಲ. ಒಂದು ವಾರದಿಂದ ಹೆಡ್ ಬಾತ್, ತಲೆ ಸ್ನಾನ ಮಾಡೋದೇ ಆಯಿತು. ಯಾಕಪ್ಪ ಅಂದರೆ ಎಲ್ಲರೂ ಹೇಳ್ತಿರ್ತಾರೆ ಇವತ್ತು ಅಕ್ಷಯ ತೃತೀಯ, 19 ಮಾಡೋದ 20 ಮಾಡೋದ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇದೆ. ಸ್ವಲ್ಪ ಜನ 19 ಭಾನುವಾರ ಫುಲ್ ಡೇ ಅಕ್ಷಯ ತೃತೀಯ ಇದೆ ಅಂತ ಇವತ್ತೇ ಮಾಡೋರು ಮಾಡ್ತಾರೆ. ಬಟ್ ಮಂಡೇ ನಾಳೆ ತುಂಬ ಒಳ್ಳೆಯದು, ನಾಳೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ನಾಳೆ ಅಕ್ಷಯ ತೃತೀಯ ಮಾಡಬೇಕು ಅಂದರೆ ಇವತ್ತೇ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದರೆ ನಾಳೆ 7:30 8 ಗಂಟೆ ಒಳಗಡೆ ಪೂಜೆ ಮಾಡಬೇಕಂತೆ. ಆಮೇಲಿಂದ ಅಕ್ಷಯ ತೃತೀಯ ಇರಲ್ವಂತೆ. ಬಟ್ ಪಂಚಾಂಗದ ಪ್ರಕಾರ, ಕ್ಯಾಲೆಂಡರ್ ಪ್ರಕಾರ ಈಗೇನಂದರೆ ಎಲ್ಲ ನಾವು ಕ್ಯಾಲೆಂಡರ್ ನೋಡಿನೇ ಮಾಡೋದು. ಗುಳಿ ಕಾಲ, ರಾವು ಕಾಲ, ಯಮಗಂಡ ಕಾಲ, ಪ್ರತಿಯೊಂದು ನಾವು ಕ್ಯಾಲೆಂಡರ್ ಪ್ರಕಾರನೇ ಹೋಗೋದು. ಜೊತೆಗೆ ನಮ್ಮ ಕೇಟ್ರಿಂಗಲ್ಲಿ ಕೂಡ ಅಕ್ಷಯ ತೃತೀಯ ಬುಕ್ಕಿಂಗ್ ಆಗಿರೋದೆಲ್ಲ ನಾಳೆಗೆ. ಗೃಹ ಪ್ರವೇಶಗಳು, ಗುದ್ಲಿ ಪೂಜೆಗಳು, ಸೊ ಎಲ್ಲ ನಾಳೆಗೇ ಇರೋದ್ರಿಂದ ನಾನು ಕೂಡ ಇವತ್ತೆಲ್ಲ ರೆಡಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಅರ್ಲಿಯಿಂದ ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ಕ್ಲಿಪ್ಪಿಂಗ್ನ ಹಾಕ್ತೀನಿ, ನೋಡ್ಕೊಂಬನ್ನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ತೊಳೆದು ಪ್ರತಿಯೊಂದು ರೆಡಿ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ಅಲ್ವಾ, ಸೊ ವರ್ಷ ಮಾಡ್ಕೊಂಬರ್ತಾಯಿದ್ದೀನಿ. ನಾಳೆ ಅದರಲ್ಲೂ ಸೋಮವಾರ ಯಾಕೆ ಮಾಡಬಾರ್ದು, ಮಾಡೋಣ ಒಳ್ಳೆಯ ಡೇ ಅಂತ ಎಲ್ಲ ಕೆಲಸ ಫೈನಲ್ ಆಗಿ ಮುಗೀತು. ಯೂಶ್ವಲ್ ಆಗಿ ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ ಎಲ್ಲ ನಿಮಗೆ ಗೊತ್ತು. ನಾನು ಎದ್ದಾಗ ಐ ಥಿಂಕ್ 2:30. ಯಾಕಂದರೆ ಹಿಂದಿನ ದಿನದ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಮದುವೆ ಮುಗಿಸ್ಕೊಂಡು ಬಂದು ನಾನು ಮಲ್ಕೊಂಡಾಗಲೇ 12 ಗಂಟೆ. ಸೊ 12 ಗಂಟೆಗೆ ಮಲ್ಕೊಂಡು 2 ಅವರ್ ಅಷ್ಟೇ ನಿದ್ದೆ ಮಾಡಿರೋದು. ಬಟ್ ಆ ಥರ ನೀವು ಮಾಡಿಬಿಡಿ, ಚೆನ್ನಾಗಿ ನಿದ್ದೆ ಮಾಡಿ ಕಣ್ತುಂಬ ಅಂತ ಹೇಳ್ತಾ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಯಾಕೆ ಇಷ್ಟು ಬೇಗ ತಲೆ ಸ್ನಾನ ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ ಅಂದರೆ, ಇವತ್ತು ನನ್ನ ಮಗಂದು ಹೊಸ ಕಾಲೇಜು, ಅದರದ್ದು ಇವತ್ತು ಒಂದು ಮೀಟಪ್ ಥರ, ಅಂದರೆ ಒಂದು ಇವತ್ತು ಸಂಡೇ ಎಲ್ಲರಿಗೂ ರಜಾ ಇರುತ್ತೆ, ಮನೆ ಹತ್ರ ಇರ್ತಾರೆ ಅಂತ ಸಂಡೇ ಒಂದು ಮೀಟಪ್ ಡೇ ಅಥವಾ ಒಂದು ಮೀಟಿಂಗ್, ಫಸ್ಟ್ ಟೈಮ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಯೋನ್. ಅರ್ಲಿಯಿಂದ ಮಾರ್ನಿಂಗ್ ಹಿಂದಿನ ವ್ಲಾಗಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಮದುವೆ ಇತ್ತು, ಮದುವೆಗೆ ಹೋಗಿದ್ವಿ. ಮನೆಗೆ ಬಂದಾಗಲೇ 12 ಗಂಟೆ. ಸೊ ಮಲಗಿ ಬೆಳಗ್ಗೆ 2:30 ಎಚ್ಚರಿಕೆ ಆಗಿಬಿಡ್ತು. ಒಂಥರ ಬಾಡಿ ಪೇಯ್ನು, ಸ್ಟ್ರೆಸ್ ಆದಂಗೆ, ಸ್ಟ್ರೇನ್ ಆದಂಗೆ. ಸೊ ಎದ್ದು ಆರಾಮ್ಸೆ ಬಾಗಿಲು ಕಸ ಗುಡಿಸಿ, ರಂಗೋಲಿ ಹಾಕಿ, ನನ್ನ ರೆಗ್ಯುಲರ್ ಕೆಲಸ ಎಲ್ಲ ಮಾಡಿ ವಾಕ್ಗೆ ಬಂದಿದ್ದೀನಿ. ನನ್ನ ಹ್ಯಾಪಿ ಪ್ಲೇಸ್ ಅಂತ ಹೇಳ್ಬೋದು. ವಾಕ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 3-4 ರೌಂಡ್ಸ್ ಆಗಿದೆ. ಬೆವರು ಎಲ್ಲ ಕಡೆ ಕಿತ್ಕೊಂಡು ಬರ್ತಾಯಿದೆ. ನಾನಂತೂ ಅಷ್ಟು ತೀರಾ ದಪ್ಪ ಅಂತೇನಿಲ್ಲ, ಬಟ್ ರೆಗ್ಯುಲರಾಗಿ ವಾಕ್ ಬೇಕಾ? ಎಸ್, ಅಫ್ಕೋರ್ಸ್. 1/4 ಗಂಟೆ ನಾವು ನಮ್ಮ ಹಾರ್ಟ್ಗೆ ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿದ್ರೆ ಜೀವನ ಪೂರ್ತಿ ನಮ್ಮ ಹಾರ್ಟು ನಮಗೋಸ್ಕರ ಟೈಮ್ ಕೊಟ್ಟು ನಡೆಯುತ್ತಂತೆ. ಸೊ ಒಬ್ಬಳೇ ಏನೂ ಮಾತಾಡ್ತಾಯಿಲ್ಲ, ಹಾಗೆ ಕ್ಯಾಮ್ರಾದಲ್ಲಿ ಫೋಸ್ ಕೊಡ್ತಾಯಿದ್ದೀನಿ. ಸೊ ವಾಕ್ ಮಾಡೋಕ್ಕೆ ಒಬ್ಳಿಗೆ ಬೇಜಾರು. ಸಾಂಗ್ಸ್ ಎಲ್ಲ ಹಾಕ್ಕೊಂಡು ವಾಕ್ ಮಾಡ್ತಾಯಿದ್ದೆ. ನನ್ನ ಮಗ ಮುಂದೆ ಓಡ್ತಾ ಇದ್ದಾನೆ ನನ್ನ ಬಿಟ್ಟು. ಸೊ ಲವ್ ಯು, ವೆರಿ ಗುಡ್ ಮಾರ್ನಿಂಗ್. ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅವಳಿಗೆ ಇವತ್ತು ಮೆಂತ್ಯ ಮುದ್ದೆ ಮಾಡಿಕೊಟ್ಟಿದ್ದೆ ಚಾರ್ವಿಗೆ. ಜೊತೆಗೆ 1 ಲೋಟ ಗಂಜಿ, ಬಾರ್ಲಕ್ಕಿ ಗಂಜಿ. ತುಂಬ ಸೆಕೆ ಅಲ್ವಾ, ಈಗ ಬಾರ್ಲಕ್ಕಿ ಗಂಜಿ ಮಾಡ್ತಾಯಿದ್ದೀನಿ. ಸೊ ಅವಳು ಮೆಂತ್ಯ ಮುದ್ದೆ ತಿನ್ನು ಅಂದರೆ ಮುಖ ಎಲ್ಲ ಕಿವುಚ್ಕೊಂಡು ಕೂತಿದ್ಲು. ಸೊ ಪರವಾಗಿಲ್ಲ ತಿನ್ನು ಅಂತ ಕೊಟ್ಟೆ. ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರಾ,
ಚಾರು ಫಂಕ್ಷನ್ ಯಾವಾಗ ಮಾಡಿದ್ರ ಅಂತ. ಸೊ ನೀರನ್ನ ಬಿಸಿನೀರು ಹಾಕೋಕ್ಕೆ ಹೋಗಿ ಸ್ವಲ್ಪ ಕೆಳಗಡೆ ಚೆಲ್ಬಿಟ್ಟೆ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಕ್ಯಾಟಲ್ಲು, ಈ ರೀತಿ ಆಗುತ್ತೆ. ಅವಳಿಗೆ ತಿನ್ನು ಅಂತ ಕೂರಿಸ್ಕೊಂಡು ಮುಖ ಎಲ್ಲ ಕಿವುಚ್ತಾಳೆ. ನನ್ನ ಪಾಡನ್ನ ಸ್ವಲ್ಪ ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊಂಬಿಡೋಣ, ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಊರಿಂದ ಬಂದಮೇಲೆ ಮಾಡಿದ್ದೆ. ಅಷ್ಟೇನು ಗಲೀಜಾಗಿರಲಿಲ್ಲ, ಬಟ್ ಅಕ್ಷಯ ತೃತೀಯ ಅಲ್ವಾ, ಮಾಡಲೇಬೇಕು. ಸ್ವಲ್ಪ ವಾಶ್ಗೆ ಹಾಕೋ ಬಟ್ಟೆಗಳೆಲ್ಲ ಎತ್ತಿ ಈಚೆಗಡೆ ಬಿಸಾಕ್ಬಿಟ್ಟು ಬೇಗ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ಈಗ ದೇವ್ರ ಮನೆಗೆ ಬಂದೆ. ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ, ಊರಿಂದ ಬಂದ ತಕ್ಷಣ ಪ್ರತಿಯೊಂದು ಡೀಪ್ ಕ್ಲೀನ್ ನಾನು ಮಾಡಿದ್ದೆ. ಬಟ್ ಆದರೂ ಕೂಡ ಅಕ್ಷಯ ತೃತೀಯದಲ್ಲಿ ಮಾಡಬೇಕಲ್ವಾ. ಸೊ ಚಿನ್ನ ಬೆಳ್ಳಿ ರೇಟ್ ನೋಡಿದ್ರೆ ಗಗನಕ್ಕೆ ಹೋಗಿದೆ. ಬಟ್ ನನ್ನ ಬೆಳ್ಳಿ ಬಟ್ಲು, ಡೈಲಿ ಯೂಸ್ ಮಾಡೋ ಬೆಳ್ಳಿ ಬಟ್ಲು ಸ್ಥಿತಿ ಇದಾಗಿದೆ. ನಾನೇ ಬೀಳಿಸಿದ್ದು 2:30 ರಾತ್ರಿಲಿ, ಐ ಥಿಂಕ್ ಊರಿಗೆ ಹೋಗೋಕ್ಕಿಂತ ಮುಂಚೆ ಕಾಲು ತೊಡ್ರಿಸಿ ನಾನು ಬಿದ್ದೆ. ಕುಂಕುಮನ ಚೆಲ್ಲಿದೆ. ಅದು ಥರ ಮುಕ್ಕಾಗಿರೋದನ್ನ ನಂಗೆ ಇಟ್ಕೊಳ್ಳೋಕೆ ಒಂಚೂರು ಇಷ್ಟ ಇಲ್ಲ. ಇವಾಗ ಹೆಂಗೂ ಅಕ್ಷಯ ತೃತೀಯ ಅಲ್ವಾ ನಾಳೆ, ಸೊ ಚೇಂಜ್ ಮಾಡೋಣ, ಬೇರೆ ಏನಾದ್ರು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಕೆಲಸದ ನಡುವೆ ಮಧ್ಯಾಹ್ನ ಫಸ್ಟ್ ಕ್ಲೀನ್ ಮಾಡಿಬಿಡೋಣ. ಯಾರಾದರೂ ಹೋಗ್ತಾರೆ ಬರೋರು ಬರ್ತಾರೆ ಅಂದರೆ ನಮ್ಮ ಕೆಲಸದ ಹುಡುಗರು ಎಲ್ಲ ಕಸ ಗುಡಿಸ್ಬಿಟ್ಟು ಫಸ್ಟು ಈ ಕಡೆ ಅರ್ಧದಿಂದ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೋಫಾ ಕವರ್ಸ್, ಆ ಬೆಡ್ ಕವರ್ ಪ್ರತಿಯೊಂದು ವಾಶ್ಗೆ ಹಾಕಿದ್ದೆ. ಇದು ಒಂಥರ ಹಬ್ಬದ ಥರ, ಬಸವ ಜಯಂತಿ ಅಂದರೆ ಹಬ್ಬನೇ ಅಂತ ಹೇಳ್ಬೋದು. ಇದು ಅರ್ಧ ಕೆಲಸ ಮುಗಿದ್ರೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ನೋಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ. ಅಷ್ಟೇನು ಗಲೀಜಾಗಿರಲಿಲ್ಲ, ಯಾಕಂದರೆ ನೀವು ನೀರನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹಿಂದಿನ ದಿನ ಊರಿಂದ ಬಂದ ತಕ್ಷಣವೇ ಡೀಪ್ ಕ್ಲೀನ್ ಮಾಡಿದ್ದೆ. ಸೊ ಇವಾಗಲೂ ಅಷ್ಟೇನು ಗಲೀಜಾಗಿಲ್ಲ. ನಮ್ಮ ಮನೇಲಿ ಗಲೀಜು ಅಂದರೆ ಧೂಪ ಹಾಕ್ತಿರ್ತೀವಲ್ವ, ಸೊ ಹಾಗಾಗಿ ಅದು ಗಲೀಜು ಅಂತ ಅನಿಸುತ್ತೆ. ಸೊ ಮೇಲ್ಗಡೆದು ಒಂದು ಹಾರ, ಅದನ್ನು ತೊಳಿಬೇಕಿತ್ತು, ಅದನ್ನು ಎತ್ಕೊಳ್ಳೋಣ ಅಂತ ಮತ್ತೆ ಏಣಿ ಹಾಕ್ಕೊಂಡು ಅದನ್ನೆಲ್ಲ ಎತ್ಕೊಂಡು ತೊಳ್ಕೊಂಡು ಫೋಟೋಸ್ ಎಲ್ಲ ಜೋಡಿಸ್ಕೊಂಬಿಟ್ಟೆ ಫಟ ಅಂತ. ಇದ್ರ ನಡುವೆ ಅಡುಗೆ ಮನೆ ಕೆಲಸ. ಇವತ್ತು ತಿಂಡಿ ನಾನು ಏನೂ ಮಾಡಿಲ್ಲ. ದೇವ್ರ ಸಾಮಾನೆಲ್ಲ ತೊಳೆಯೋದು, ಕ್ಲೀನ್ ಮಾಡೋದೇ ಆಯಿತು. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಿಸಿನೀರೆಲ್ಲ ಕಾಯಿಸಿಟ್ಟು ಸ್ಟವ್ ಎಲ್ಲ ತೊಳ್ಕೊಂಡು ಟೇಲ್ಸ್ ಎಲ್ಲ ತೊಳ್ಕೊಂಡು ಎಲ್ಲ ಕೆಲಸ ಮುಗೀತು ಅಂತ ಹೇಳ್ಬೋದು. ಇವಳು ಅಷ್ಟರಲ್ಲಿ ರ್ಯಾಪರ್ಸ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ಲು. ಇಡಿಯಮ್ಮ ಎತ್ತಿಕ್ಬಿಡು, ಇಡಿಯಮ್ಮ ಅಂತ ಹೇಳ್ತಾಯಿದ್ಲು. ಸೊ ಅದನ್ನು ಕೂಡ ಕೆಲಸ ಎಲ್ಲ ಮುಗಿಸ್ದೆ. ಫೈನಲಿ ಮನೆ ಕೆಲಸ ಎಲ್ಲ ಆದಮೇಲೆ ನಂದು ಇವತ್ತು ಸಂಡೇ ಎಲ್ಲ ರೆಸ್ಟ್ ಡೇ ಅಥವಾ ಲೇಝಿ ಡೇ ಅಂತಂದರೆ ನಮ್ಮ ವರ್ಕಿಂಗ್ ವುಮೆನ್ಗಳಿಗೆ ಕ್ಲೀನಿಂಗ್ ಡೇ. ಸೊ ವಾಶ್ರೂಮ್ಸ್ ಎಲ್ಲ ಸ್ಕ್ರಬ್ಬರಲ್ಲಿ ಉಜ್ಜಿ, ಈ ಸಿಂಕ್ ಹ್ಯಾಂಡ್ ವಾಶ್ ಅಂತೂ ತುಂಬ ಗಲೀಜಾಗುತ್ತೆ. ಸೊ ನಾವು ಊರಿಂದ ಬಂದಾಗೂ ಕ್ಲೀನ್ ಮಾಡಿದ್ದೆ, ಬಟ್ ಆದರೂ ಸಂಡೇ ನಾನು ಕ್ಲೀನ್ ಮಾಡಲೇಬೇಕು. ಪ್ರತಿಯೊಂದು ಟೇಲ್ಸ್ ಎಲ್ಲ ಬ್ಲೀಚಿಂಗ್ ಪೌಡರ್, ಸ್ವಲ್ಪ ಹಾರ್ಪಿಕ್, ಈ ಥರದ್ದೆಲ್ಲ ಹಾಕಿ ಕ್ಲೀನ್ ಮಾಡಿ ವಾಶ್ರೂಮ್ಸ್ ಎಲ್ಲ ಫಳಫಳ ಅನ್ನೋಂಗೆ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿದ್ದೀನಿ ಗೈಸ್. ಯಾಕಂದರೆ ಸಮ್ಮರ್ ಅಲ್ವಾ, ತುಂಬ ಹೆವಿ ಬಿಸಿಲಿದೆ. ಸೊ ಸಖತ್ತು ಧೂಳಾಗ್ತಾ ಇರುತ್ತೆ ನೋಡಿ. ಪೋರ್ಟಿಕೋ ಫುಲ್ಲು, ಪ್ಯಾಸೇಜ್ ಫುಲ್ಲು ಲಕ ಅನ್ನೋ ಥರ ಕ್ಲೀನ್ ಮಾಡಿದ್ದೀನಿ. ನನಗೇನೋ ನಾಳೆ ಹಬ್ಬ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಜೊತೆಗೆ ಈ ಮಿರರ್ ಅಂತೂ ಎಷ್ಟು ಗಲೀಜಾಗುತ್ತೆ ನಮ್ಮ ಮನೇಲಿ ಅಂದರೆ ಯಪ್ಪ. ನೋಡಿ ಫೈನಲಿ ನಮ್ಮ ಮನೆ ಒಂಥರ ಗಮ್ಮಂತಾಯಿತು. ಯಾಕಂದರೆ ಲೈಝಾಲೆಲ್ಲ ಹಾಕಿ ಒರೆಸಿದ್ದೆ ಅಲ್ವಾ. ಸೊ ಹಾಗಾಗಿ ಸುಮಾರು ಜನ ಇದು ದೇವರ ವಿಗ್ರಹಗಳದ್ದು ವ್ಲಾಗ್ ಮಾಡಿ ಸಿಸ್ ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ. ಟೈಮ್ ಮಾಡಿಕೊಂಡು ಖಂಡಿತವಾಗ್ಲೂ ವ್ಲಾಗ್ನ ಮಾಡ್ತೀನಿ. ಹೇಗೆ ಕ್ಲೀನ್ ಮಾಡಿದ್ದೀನಿ, ಅಡುಗೆ ಮನೆಗೆಲ್ಲ ಮ್ಯಾಟ್ ಹಾಕಿ ಒಂದು ಕೈ ಬಟ್ಟೆ ಫ್ರೆಶ್ ಆಗಿರೋದು ಹಾಕಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಇನ್ನೇನಿದ್ರು ಇವತ್ತು ಎಷ್ಟೇ ನಾವು ಕ್ಲೀನ್ ಮಾಡಿಕೊಂಡ್ರು ಕೂಡ ನಾಳೆ ಮತ್ತೆ ಕ್ಲೀನಿಂಗ್ ಇದ್ದೇ ಇರುತ್ತೆ. ಸೊ ಈಗ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ಯಾಕಂದರೆ ಎಲ್ಲ ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಿ ಈ ಬಟ್ಟೆ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇವತ್ತು. ಯಾಕಂದರೆ ಇವತ್ತು ಒಂದು ಮೀಟಿಂಗ್ ಇದೆ, ನನ್ನ ಮಗಂದು ಕಾಲೇಜ್ ಹೋಗಬೇಕು, ಅಲ್ಲಿ ಮೀಟಿಂಗ್ ಇದೆ. ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಬಿಸಿನೀರು ಸ್ನಾನಕ್ಕೂ ಆ ಬಿಸಿಲಿಗೂ ಯಪ್ಪ ಭಗವಂತ ಫ್ಯಾನ್ ಹಾಕ್ಕೊಂಡು ಒಂದು 5 ನಿಮಿಷ ಹಂಗೆ ನಿಂತ್ಕೊಂಡ್ಬಿಟ್ಟೆ ನಾನು. ಇನ್ನೇನು ಮಾಡೋಕ್ಕಾಗಲಿಲ್ಲ. ಸೊ ಈಗ ಆ ಡ್ರೆಸ್ನ ಚೇಂಜ್ ಮಾಡ್ಕೋಬೇಕು. ಇವತ್ತು ನಾನೇನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬಿಕಾಸ್ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲೇ 8:30 ಆಗೋಯ್ತು. ಇವತ್ತು ಕೆಳಗಡೆ ಗೋಡೌನಲ್ಲಿ ಇಡ್ಲಿ, ಚಟ್ನಿ, ಸಾಂಬಾರು ಎಲ್ಲ ವೆರೈಟಿ ಇತ್ತು. ಕೆಳಗಡೆ ಫುಲ್ ಹುಡುಗರಿದ್ರು, ಕೆಲ್ಸಕೋರಿದ್ರು. ಸೊ ಅಲ್ಲೇ ತಿಂಡಿ ಇದೆಯಲ್ಲ, ನಾನು ಯಾಕೆ ಸ್ಪೆಷಲಾಗಿ ತಿಂಡಿ ಮಾಡಲಿ. ಇನ್ನು ನಾನು ಕರೆಕ್ಟಾಗಿ 10 ಗಂಟೆಗೆ ಕಾಲೇಜ್ ಹತ್ರ ಬೇರೆ ಹೋಗ್ಬೇಕು ಅವನ್ನ ಕರ್ಕೊಂಡು. ಹಾಗಾಗಿ ನಾನೇನು ತಿಂಡಿ ಮಾಡಿರಲಿಲ್ಲ. ಅಷ್ಟರಲ್ಲಿ ಸತೀಶ್ ಕೂಡ ಕಾಲ್ ಮಾಡ್ತಾಯಿದ್ರು, ಅಲ್ಲಿ ದಿನಸಿ ಇಟ್ಟಿದ್ದೀನಿ ತೊಗೊಂಬ, ಇಲ್ಲಿ ಬೇಬಿ ಗೋಡಂಬಿ, ತುಪ್ಪ ಎಲ್ಲ ತೊಗೊಂಬ ಬೇಗ ತೊಗೊಂಬ ಅಂತ. ಸೊ ನಾನು ಅದನ್ನೆಲ್ಲ ತೊಗೊಂಡು ಕೊಡೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ.
ಸೊ ಬೆಳಗ್ಗೆಯಿಂದ ನಾನು ಎಷ್ಟು ಬಟ್ಟೆ ವಾಶ್ ಮಾಡಿದೆ ಅನ್ನೋದೇ ಕ್ಯಾಪ್ಚರ್ ಮಾಡಿರಲಿಲ್ಲ. ಸೊ ಅದು ಈಚೆ ಬಂದಲ್ಲ, ಹಂಗಾಗಿ ಒಂದು ಜಲಕ್ಕೆ 3 ಫ್ಲೋರಿಂದ ಒಣಗಾಕಿದ್ದೀನಿ. ನಿನ್ನೆ ಮದುವೆಗೆ ಹಾಕ್ಕೊಂಡೋಗಿದ್ದಂಥ ಮೈಸೂರು ಸಿಲ್ಕ್ ಸೀರೆ ಕೂಡ ಒಂದು 10 ನಿಮಿಷ ಗಾಳಿಗೆ ಹಾಕೋಣ ಅಂತ ಹಾಕಿದ್ದೀನಿ. ಅರ್ಲಿಯಿಂದ ಮಾರ್ನಿಂಗ್ ಅಷ್ಟು ಬಿಸಿಲಿರಲ್ಲ ಅಲ್ವಾ, ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಡ್ರೈ ಆಗಿದ್ದನ್ನು ಎತ್ಕೊಳ್ಳೋಣ ಅಂತ ಕಾಲು ಒರೆಸೋ ಮ್ಯಾಟ್ಗಳು, ಸೋಫಾ ಕವರ್, ಬ್ಲ್ಯಾಂಕೆಟ್ಗಳು ಪ್ರತಿಯೊಂದು ವಾಶ್ ಮಾಡಿ ಹಾಕಿದ್ದೆ. ಏನು ಬಿಸಿಲಿದೆ ಗೈಸ್, ಜಸ್ಟ್ ನಾವು 9 ಗಂಟೆ ಆದರೂ ಕೂಡ ಜಗ 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 ಮಗ ಅನ್ನೋಷ್ಟು ಬಿಸಿಲಿದೆ. ಗೋಡೌನಲ್ಲಿ ಫುಲ್ ಕೆಲಸ ಆಯಿತು, ಫುಲ್ಲು ಹುಡುಗರಿದ್ರು, ಫುಲ್ ಅವಳಿ ಇವತ್ತು ನಾಳೆ ನಾಡ್ದು 3 ದಿನ ಎಲ್ಲ ಅವ್ರದ್ದೇನೆ, ಯಾರೂ ಏನೂ ಮಾತಾಡೋಂಗಿಲ್ಲ. ಈಗೊಂದು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ಸತೀಶ್ಗೆ ಹೆವಿ ಕೆಲಸ ಇದ್ದಾಗ, ತುಂಬ ಕ್ರೌಡ್ ಇದ್ದಾಗ, ತುಂಬ ಹುಡುಗರಿದ್ದಾಗ ನಾನು ಅವ್ರನ್ನ ಮಾತೇ ಆಡಿಸ್ಬಾರ್ದು. ಅವ್ರ ಪಾಡಿಗೆ ಅವ್ರು ಹೆಂಗಾದರೂ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಕೆಲಸ ಮಾಡಲಿ ಅಂತ. ಯಾಕೆಂದರೆ ಕೆಲಸದ ಟೆನ್ಷನ್ನು, ಸ್ಟ್ರೆಸ್ಸು ಹಂಗಿರತ್ತೆ. ಎಲ್ಲ ಐಟಮು ಇನ್ ಟೈಮ್ಗೆ 2-3 ಕಡೆ ಡಿವೈಡ್ ಮಾಡಿ ಕಳ್ಸೋವಾಗ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಮಾಡೋರಿಗೆ. ಈ ಸೆಕೆ ಬೇರೆ, ಗ್ಯಾಸ್ ಬೇರೆ ಸಿಗ್ತಾಯಿಲ್ಲ, ಈ ಬೆಂಕಿ ಸೆಕೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರಿಗೆ ಗೊತ್ತು. ಫಸ್ಟ್ರೇಟ್ ಆಗುತ್ತೆ ಗೈಸ್ ಎಂಥವ್ರಿಗಾದ್ರೂ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ರಾತ್ರಿ ಕೂಡ ಕೆಲಸ ಇತ್ತು, ಹೋಳಿಗೆ ಮಾಡಬೇಕಾಗಿತ್ತು. ಅಂದರೆ ಈ ಕೆಲಸಗಾರರು ಹೇಗೆ ಅಂದರೆ, ಓನರ್ ಇದ್ದಾಗ ಒಂಥರ, ಓನರ್ ಇಲ್ಲದೇ ಇದ್ದಿಗೆ ಒಂಥರ. ನಾನು ಮದುವೆಗೆ ಅಂತ ಕರ್ಕೊಂಡು ಹೋದೆ, ಬಟ್ ಇಲ್ಲಿ ಹೋಳಿಗೆನೇ ಮಾಡಿಲ್ಲ, ಎಲ್ಲ ಊಟ ಮಾಡಿ ಆರಾಮ್ಸೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಕೆಲಸ ಹೇಳ್ಬಿಟ್ಟು ಹೋದ್ರೂ ಅವರು ಮಾಡಿಲ್ಲ, ತಪ್ಪು ಅವ್ರದ್ದು. ಸೊ ಅದಕ್ಕೆ ಸತೀಶು ನನ್ನ ಮೇಲೆ ಕೂಗಾಡ್ತಾಯಿದ್ರು. ಅದೇನೋ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಆ ಥರ. ಈ ಹೆಣ್ಮಕ್ಳೇ ಒಬ್ಬರೇ ಬಲಿಕ ಬಕ್ರಾ ಥರ ಕೈಗೆ ಸಿಗ್ತಾರೆ, ಅವ್ರ ಮೇಲೆ ಕೂಗಾಡ್ಬಿಡೋದು, ರೇಗಾಡ್ಬಿಡೋದು ಎಲ್ಲ. ನಿನ್ನಿಂದ ನಾನು ಇಲ್ಲಿ ಇದ್ಕೊಂಡು ಹೋಳಿಗೆ ಮಾಡಿಸ್ತಿದ್ದೆ, ಅವ್ರು ಆರಾಮಾಗಿ ತಿನ್ಬಿಟ್ಟು ಮಲ್ಕೊಂಡಿದ್ದಾರೆ, ನೀನು ಮದುವೆ ಕರ್ಕೊಂಡು ಹೋದೆ, ಎಲ್ಲ ನಿನ್ನಿಂದ ಅಂತ ಪ್ರತಿಯೊಂದು ತಪ್ಪು ಬ್ಲೇಮ್ನ ನನ್ನ ಮೇಲೆ ಹಾಕಿದ್ರು. ಇಟ್ಸ್ ಓಕೆ, ನನಗೇನಿದು ಬೇಜಾರಿನ ಸಂಗತಿ ಅಲ್ಲ. ಹೋಳಿಗೆ ಮಾಡದೇ ಇರೋದು ತಪ್ಪು ಅವ್ರದ್ದು. ಹೋಳಿಗೆ ಮಾಡಿ ಅಂತ ಹೇಳಿದ್ರು ಕೂಡ ಹೋಳಿಗೆ ಮಾಡದೆ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ತಿನ್ನಲಿ, ಬೇಜಾರಿಲ್ಲ. ಅಡುಗೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ, ವೆರೈಟಿ ಏನು ಬೇಕೋ ಮಾಡ್ಕೊಂಡು ತಿನ್ನಲಿ. ಮಾಡ್ಕೊಂಡು ತಿಂದಮೇಲೆ ಹೇಳಿರೋ ಕೆಲಸ ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಲ್ವ. ಇದರಲ್ಲಿ ತಪ್ಪು ಯಾರ್ದು? ಬಟ್ ಆದರೆ ಬೈಸ್ಕೊಂಡಿದ್ದು, ಬಲಿಕ ಬಕ್ರ ಆಗಿದ್ದು ನಾನು, ಶ್ವೇತಾ. ಏನೂ ಮಾಡೋಕ್ಕಾಗಲ್ಲ. ಅವ್ರು ಬೈದರು, ನಾನು ಹಿಂದಕ್ಕೆ ತಿರ್ಕೊಂಡು ಅನ್ಬೋದು, ನನಗೆ ಯಾಕೆ ಅಂತೀರಾ, ಮಾಡ್ದವ್ರಿಗೆ ಹೋಗನ್ನಿ, ನನಗೆ ಯಾಕೆ ಬೈತಾ ಇದ್ದೀರಾ ಅಂತ. ಬಟ್ ಇಟ್ಸ್ ಓಕೆ, ಯಾರಿಗೋ ಒಬ್ರಿಗೆ ಅರ್ಥ ಆಗುತ್ತಾ, ಅರಿವಾಗುತ್ತಾ. ನನ್ನ ಮನಸ್ಸಿಗೆ ಬೇಜಾರಾದರೂ ಪರವಾಗಿಲ್ಲ, ಏನೂ ಮಾತಾಡಲಿಲ್ಲ ನಾನು. ಹೌದಪ್ಪ, ನೀನು ಮದುವೆ ಕರ್ಕೊಂಡೋಗಿದ್ದು ತಪ್ಪು ನಂದೇನೆ ಅಂತ ಹೇಳ್ಕೊಂಡು ಸುಮ್ಮನೆ ಬಂದೆ. ಹೊಟ್ಟೆ ತುಂಬ ಹಸಿತಾಯಿತು. ಇನ್ನು ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ನಾನು ಕರೆಕ್ಟಾಗಿ 9:30 ಅಥವಾ 9:40 ಮನೆ ಬಿಡಬೇಕಾಗಿತ್ತು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಬೈಕ್ ಕರ್ಕೊಂಡು, ಅದರಲ್ಲೂ ನನ್ನ ಮಗ ತರಲೆ, ನನ್ನ ಮಗನ್ನ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ. ನನಗೂ ಟೆನ್ಷನ್ ಇರುತ್ತೆ, ನನಗೂ ನೂರಾರು ಫ್ರಸ್ಟ್ರೇಷನ್ ಇರುತ್ತೆ. ಹಂಗಂತಂದ್ಬಿಟ್ಟು ನಾನು ಸಿಕ್ಕಿದವ್ರ ಮೇಲೆಲ್ಲ ಕೂಗಾಡ್ಬಿಟ್ರೆ ಇದು ಯಾವ ಸೀಮೆ ನ್ಯಾಯ? ತುಂಬ ಬೇಜಾರಾಯಿತು. ಇಟ್ಸ್ ಓಕೆ, ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಬಂದ್ಬಿಟ್ಟು ಇಡ್ಲಿ ತಿಂತಾಯಿದ್ದೀವಿ, ಬಿಸಿ ಬಿಸಿ ಇಡ್ಲಿ. ಅವನು ಕೂಡ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬೇಗ ತಿನ್ಕೊ ಅಂತ ಹೇಳಿದೆ. ಅವನು ತಿಂಡಿ ತಿನ್ಕೋತಾ ಇದ್ದಾನೆ. ಸೊ ನನ್ನ ಮಗಳು ಕೂಡ ಮೆಂತ್ಯ ಮುದ್ದೆ ಕೊಟ್ಟಿದ್ದೆ ಅವಳಿಗೆ ಬೆಳಗ್ಗೆ, ನೀವು ನೋಡಿದ್ರಿ. ಅವಳು ಕೂತ್ಕೊಂಡು ತಿಂಡಿ ತಿಂದಳು. ಇಡ್ಲಿ ಚಟ್ನಿ ಸಾಗು ಅಂತೂ ತುಂಬ ಚೆನ್ನಾಗಿತ್ತು. ಸೊ ತುಂಬ ಶೆಕೆ ನೋಡಿ. ನಾನು ಹೇಳ್ತಾಯಿದ್ದೆ, ಟಿ ವಿ ಆಫ್ ಮಾಡಿ ಫಸ್ಟ್ ಬೇಗ ತಿಂಡಿ ತಿನ್ನು, ಇದು ಟಿ ವಿ ನೋಡೋ ಟೈಮ, ಟಿ ವಿ ಹಾಕ್ಕೊಂಡು ಕೂತಿದೆಯಲ್ಲ ಅಂತ ಕಣ್ಣನ್ನು ಬಿಡ್ತಾಯಿದ್ದೆ. ಯಾಕಂದರೆ ನನಗಾಗಲೇ ಆಲ್ರೆಡಿ ಸಿಟ್ಟತ್ತಿದೆ, ಅದರಲ್ಲಿ ಇವೊಂದೊಂದು ಕಿರಿಕು. ಟಿ ವಿ ಹಾಕ್ಕೊಂಡು ಆರಾಮ್ಸೆ 1 ಅವರ್ ಇಟ್ಕೊಂಡು ತಟ್ಟೆನ ಕೂತ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಈಗ ಫೈನಲ್ ಆಗಿ ಹೊರಟಿದ್ದೀವಿ. ಈ ಸೆಕೆ ಒಳಗೆ ಈ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕಲ್ಲ, ಇದು ದೊಡ್ಡ ತಲೆನೋವು ಗೈಸ್ ನನಗೆ. ಯಾಕಂದರೆ ಎಲ್ಲ ಕಡೆ ಕ್ಯಾಮ್ರಾ, ಎಲ್ಲ ಕಡೆ ಸಿಗ್ನಲ್. ಹೆಲ್ಮೆಟ್ ಹಾಕ್ಕೊಂಡು ಹೋಗೋದು ನಮ್ಮ ಸೇಫ್ಟಿಗೆ, ನಮ್ಮ ಒಳ್ಳೆಯದಕ್ಕೆ, ಹೌದು. ಬಟ್ ಈ ಸೆಕೆ ಬೇರೆ, ಈ ಬಿಸಿಲಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗೋದೇ ದೊಡ್ಡ ಜವಾಬ್ದಾರಿ. ಸೊ ಇವಾಗ ರೆಡಿಯಾಗಿ ಕೆಳಗಡೆ ಹೋಗ್ತಾ ಇದ್ದೀನಿ. ಈ ವಿಕಾಸ್ನ ಬಾರೋ ಬೇಗ ಟೈಮ್ ಆಯಿತು ಅಂತ ಕರೆಯೋದೇ ಆಗೋಯ್ತು ನನಗೆ. ಇಡೋಲಿ ಗಾಡಿ ಟೈಮ್ ಆಯಿತು. ಈ ಸತೀಶ್ಗಂತೂ ಯಾವ ಮೀಟಿಂಗು, ಯಾವ ಫಂಕ್ಷನ್ನು, ಎಲ್ಲಿ ಏನು ಎತ್ತ ನನಗೇನು ಹೇಳ್ಬೇಡಮ್ಮ, ಬೇಕಿದ್ರೆ ನೀನು ಕರ್ಕೊಂಡು ಹೋಗು, ಇಲ್ಲ ಅಂದರೆ ಬಿಡು ಅಂತ ಒಂದೇ ಮಾತನ್ನು ಹೇಳ್ಬಿಡ್ತಾರೆ. ಬಾರೋ ಬೇಗ.
ಸೊ ಫೈನಲಿ ತರಲೆ ನನ್ನ ಮಗನ ಕರ್ಕೊಂಡು ನಾನು ಹೊರಟೆ. ನನ್ನ ಮೈಂಡಲ್ಲಿ ಅದೇ ಓಡ್ತಾಯಿತ್ತು, ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ. ಕೆಲವೊಂದು ಮನೇಲಿ ಎಲ್ಲ ಕಡೆ ಅಲ್ಲ, ನಾನು ನೋಡಿರೋ ಪ್ರಕಾರ ಆರಾಮಾಗಿ ಮಲ್ಕೊಂಡಿರ್ತಾರೆ, 7:30 8 ಗಂಟೆಗೆ ಎದ್ದೇಳ್ತಾರೆ. ಅದು ಯಾವಾಗ ತಿಂಡಿ ಮಾಡ್ತಾರೋ, ಯಾವಾಗ ಮನೆ ಕೆಲಸಗಳು ಮಾಡ್ತಾರೋ. ನಾವು 2:30 3 ಗಂಟೆಗೆ ಎದ್ದರೂ ಕೂಡ, ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ಥರ ಮಾತುಗಳನ್ನ ಕೇಳಬೇಕಲ್ಲ. ಅದು ಕೆಲಸಗಾರರ ಮುಂದೆ ಒಂದೊಂದು ದಿನ ಹರ್ಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ, ನಿಜಕ್ಕೂ ಹರ್ಟ್ ಆಗುತ್ತೆ. ಅಯ್ಯಪ್ಪ ಯಾರಿಗೆ ಬೇಕು ಈ ಲೈಫಪ್ಪ, ಇಷ್ಟೆಲ್ಲ ಮಾಡಿದ್ರು ನೆಮ್ಮದಿ ಇರಬೇಕು ಜೀವನದಲ್ಲಿ, ನೆಮ್ಮದಿನೇ ಇಲ್ವಲ್ಲಪ್ಪ. ಅದೇನು ಅಂದರೆ ತಪ್ಪು ಮಾಡಿದ್ದು ಯಾರೋ, ಹೋಳಿಗೆ ಮಾಡಬೇಕಿತ್ತು 250 300 ಹೋಳಿಗೆ ಮಾಡದೇ ಇರೋದು ಯಾರೋ, ಹೇಳಿದರು ಹೋಳಿಗೆ ಮಾಡದೇ ಇರೋದು ಯಾರೋ, ಬಟ್ ಬೈಸ್ಕೊಂಡಿದ್ದು ನಾನು. ನನಗ್ಯಾಕೆ ಬೈದರು ಇವರು, ಇದೇ ನನ್ನ ತಲೆಯಲ್ಲಿ. ಎಲ್ಲರೂ ಹೋಗುವಾಗ ಈ ರೀತಿ ಇನ್ಸಿಡೆಂಟ್ ಆಗಿಬಿಟ್ರೆ ಮನಸ್ಸೇ ಸಮಾಧಾನ ಇರಲ್ಲ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮ್ಮ ಮನೆಗಳಲ್ಲಿ ನೆಮ್ಮದಿ ಇರಲ್ವಲ್ಲ ಅನ್ನೋದೇ ಒಂದು ಥಾಟ್ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಸೊ ಫೈನಲಿ ಉರಿ ಬಿಸಿಲಲ್ಲಿ ನಾವು ಹೋಗೋಷ್ಟರಲ್ಲಿ ಸುಮಾರು ಜನ ಬಂದಿದ್ದರು ಕೂಡ. ಸೊ ಇನ್ನೂ ಸುಮಾರು ಜನ ಬರೋರಿದ್ದರು. ಈಗ ಕಾಲೇಜ್ಗೆ ಎಂಟ್ರಿ ಆಗ್ತಾಯಿದ್ವಿ. ಒಳಗಡೆ ಎಲ್ಲ ವೀಡಿಯೋ ಮಾಡಬೇಕಾ ಬೇಡವಾ, ಇದೇ ಒಂದು ಗಾಬರಿ ಟೆನ್ಷನ್. ಸೊ ಸತೀಶ್ಗಂತೂ ಮೊದಲೇ ಇದ್ರಲ್ಲೆಲ್ಲ ಇಂಟ್ರೆಸ್ಟು ಇಲ್ಲ, ಪೇಷನ್ಸು ಇಲ್ಲ. ನಾವು ಕರೆಕ್ಟಾಗಿ 10 ಗಂಟೆಗೆ ಹೋಗಿ ಕೂತ್ಕೊಂಡ್ವಿ. ನಂಬ್ತಿರೋ ಬಿಡ್ತಿರೋ ಮನೆಗೆ ಬಂದಾಗ 1:30. ನನಗಂತೂ ಯಪ್ಪ ಕಣ್ಣಲ್ಲೆಲ್ಲ ಉರಿ ಬಂದ್ಬಿಡ್ತು. ಯಾಕಂದರೆ ರಾತ್ರಿ ನಿದ್ರೆ ಇಲ್ಲ, 2 ಅವರ್ ನಿದ್ರೆ. ಸೊ ಬೆಳಗ್ಗೆ 2:30ಗೆ ಎಚ್ಚರಿಕೆ ಆಗ್ಬಿಡ್ತು. ಯಾಕೋ ನಿದ್ರೆನೇ ಬರಲ್ಲ ಗೈಸ್. ಸೊ ಸೆಕೆಗೋ ಏನೋ ಎತ್ತೋ ಕಣ್ಣು ಉರಿ ಸ್ಟಾರ್ಟ್ ಆಗೋಯ್ತು. ಕೂತು ಬೇಜಾರು ಕೂಡ ಆಯಿತು. ದೀಪ ಬೆಳಗೋ ಮುಖಾಂತರ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಸೊ ಖುಷಿ ಒಂದು ಕಡೆ, ಜವಾಬ್ದಾರಿ ಇನ್ಮೇಲೆ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಅಂತ ಒಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾಯಿದೆ ಅನ್ನೋದು ಒಂದು ಟೆನ್ಷನ್. ಸೊ ತುಂಬ ಚೆನ್ನಾಗಿತ್ತು ಫಂಕ್ಷನ್. ಒಂದು ಫಸ್ಟ್ ಡೇ ಮೀಟಪ್ ಕೂಡ ತುಂಬ ವೆಲ್ ಆರ್ಗನೈಸೇಷನ್ ಆಗಿತ್ತು. ಯಾವ ಮಕ್ಕಳು CBSE ಸಿಲೆಬಸಲ್ಲಿ ಎಬೋ 98 99 96 97% ತೊಗೊಂಡಿದ್ದವ್ರಿಗೂ ಎಲ್ರಿಗೂ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಸನ್ಮಾನ ಮಾಡಿದ್ರು, ಮೊಮೆಂಟೋ ಕೊಟ್ಟರು. ಒಂದು ಹುಡುಗಿದು ಭರತನಾಟ್ಯ ಭಕ್ತಿಗೀತೆಗೆ ಪ್ರೋಗ್ರಾಮ್ ಕೂಡ ಕೊಟ್ಟರು. ತುಂಬ ಚೆನ್ನಾಗಿತ್ತು, ವೆಲ್ ಆರ್ಗನೈಸೇಷನ್. ನನಗೂ ಇಷ್ಟ ಆಯಿತು. ಸಬ್ಸ್ಕ್ರೈಬರ್ ಒಬ್ಬರು ಅವ್ರ ಮಗಳನ್ನ ಇದೇ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದಾರೆ. ಅವರು ಗುರ್ತಿಡ್ದು ಸಿಕ್ಕಿ ಮಾತಾಡಿಸಿ ಫೋಟೋ ಗಿಟೋ ಸೆಲ್ಫಿ ಎಲ್ಲ ತೆಕ್ಕೊಂಡ್ರು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ 1 ಗಂಟೆ. ನನಗಂತೂ ತುಂಬ ಬೇಜಾರು, ತಲೆನೋವು ಸ್ಟಾರ್ಟ್ ಆಗೋಯ್ತು. ಒಂದು ಕಡೆ ತಲೆನೋವು, ಬೆಳಗ್ಗೆ 2 ಇಡ್ಲಿ ತಿಂದಿದ್ದಷ್ಟೇ, ನೀವೇ ನೋಡಿದ್ದೀರಾ. ಸೊ ತುಂಬ ಸುಸ್ತಾಗ್ತಾಯಿತ್ತು. ಅನ್ನ ಮಾಡೋಣ ಅಂತ ಅನ್ನ ಇಟ್ಬಿಟ್ಟು, ಯಾಕಂದರೆ ಊಟಕ್ಕೆ ಏನೂ ಇಲ್ಲ, ಗೋಡೌನಲ್ಲಿ ಅಷ್ಟೆಲ್ಲ ಅಡುಗೆ ಇದೆ. ಸೊ ಅಕ್ಕ ಇದ್ದಾರೆ, ಬರ್ತಾರೆ, ಒಂಚೂರು ಸಾಂಬಾರು ಎತ್ತಿಕ್ಕಣ, ಎಂಥದ್ದೂ ಇಲ್ಲ ಈ ಹುಡುಗರುಗಳಿಗೆ. ಬಂದ ತಕ್ಷಣ ಗೋಡೌನ್ ನೋಡಿದೆ, ಏನೂ ಇಟ್ಟಿಲ್ಲ, ಅನ್ನನೂ ಇಟ್ಟಿಲ್ಲ, ಸಾಂಬಾರು ಇಟ್ಟಿಲ್ಲ, ಏನೂ ಇಟ್ಟಿರಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ಏನೋ ಟೆನ್ಷನಲ್ಲಿ ಹೋಗಿದ್ದಾರೆ ಅಂದ್ಕೊಂಡು ಮತ್ತೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಇವತ್ತು ಡೇ ನಂದು ಚೆನ್ನಾಗಿಲ್ಲ ಅಂತ ಡ್ರೆಸ್ ಚೇಂಜ್ ಮಾಡಿ ಆ ಸಿಂಥೆಟಿಕ್ ಗೌನ್ ಹಾಕ್ಕೊಂಬಿಟ್ಟು ನನಗೆ ಮೈಯೆಲ್ಲ ಇರಿಟೇಷನ್ ಆಗಿಬಿಡ್ತು. ಮತ್ತೆ ಬಂದು ಬೆಳಗ್ಗೆ ಹಾಕ್ಕೊಂಡಿದ್ದು ಕಾಟನ್ ಡ್ರೆಸ್ ಹಾಕ್ಕೊಂಡು ಹೊಟ್ಟೆ ತುಂಬ ಹಸುತ್ತಾಯಿತು. ಒಂಥರ ಬಾಯಾರಿಕೆ ಥರ ಆಗ್ತಾಯಿತ್ತು. ಒಂದು ಕೊಬ್ಬರಿದು ಏನಂತಾರೆ ಮಿಠಾಯಿ, ಕೊಬ್ಬರಿ ಮಿಠಾಯಿ ಇತ್ತು ಮನೇಲಿ. ಅದನ್ನು ತಿಂದ್ಕೊಂಡು ಅನ್ನಕ್ಕಿಟ್ಟೆ. ಫಸ್ಟು ಅನ್ನ ಮಾಡೋಣ ಅಂತ ವಿಕಿ ಕೈಲಿ 1/2 ಲೀಟ್ರ್ ಮೊಸರು ತರಿಸಿ ಮಜ್ಜಿಗೆನ ತಿನ್ನೋಣ ಅಂತ ಫೀಲ್ ಆಗ್ತಾಯಿತ್ತು. ಈ ಬೇಸಿಗೆಗೆ ಬೆಸ್ಟ್ ಅಂದರೆ ಬೆಸ್ಟ್ ಊಟ ಮಜ್ಜಿಗೆನ ಅಥವಾ ಮೊಸರನ್ನ. ಸೊ ಅದನ್ನೇ ತಿನ್ನೋಣ ಅಂತ ಹೇಳಿ ಅನ್ನ ಆಯಿತು. ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡಬೇಕಾಯ್ತು, ಎಡಿಟೇ ಮಾಡಿರಲಿಲ್ಲ. ಅಮ್ಮ ಮನೆ ವ್ಲಾಗ್ಸ್ ಅದು ಇದು ಎಲ್ಲ ಫೋನ್ ಚಾರ್ಜ್ಗೆ ಹಾಕ್ಕೊಂಡು ವಿಡಿಯೋ ಎಡಿಟ್ ಮಾಡಿಕೊಂಡು ಅನ್ನ ಮಜ್ಜಿಗೆ ತಿಂತಾಯಿದ್ದೀನಿ. ವಿಕಾಸು ಚೆನ್ನಾಗಿ ನಿದ್ದೆ ಹೊಡಿತಾಯಿದ್ದೆ, ಚಾರೂ ಫುಲ್ ನಿದ್ದೆ. ನನಗೆ ನಿದ್ರೆನೇ ಬರ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸಖತ್ತು ಒಂಥರ ಸಂಕಟ ಥರ ಫೀಲ್ ಆಗುತ್ತೆ. ಊಟ ಎಲ್ಲ ಮುಗಿಸೋಷ್ಟ್ರಲ್ಲಿ ಎದು ಪಾಪು ಬಂದ. ನೋ ಪತ್ತಿ ಚಾರ್ವಿ ಅವನಿಗೆ ಅನಿಮಲ್ಸ್ ಹಾಕ್ಕೊಡೆ. ಏನು ತಿಂದೆ ಮಧ್ಯಾಹ್ನ ಏನು ತಿಂದೆ ಗುಂಡು ಏನು ತಿಂದೆ? ಗಾಯ ತೋರಿಸು, ಗಾಯ ನಿಂದು ಗಾಯ ತೋರಿಸು. ಯಾರು ಮಾಡಿದ್ದು? ಅಣ್ಣ ಗಾಯ ಮಾಡಿದ್ದಾನೆ, ಬೀಳ್ಸಿ ಕೈ ಎದು ಪಾಪುಗೆ ಅಲ್ವಾ? ಎದು ಇವಾಗ ಪಾಪು ಅಲ್ಲ, ಬಿಗ್ ಬಾಯ್. ಏನು ಎದು ಬಿಗ್ ಬಾಯ ನೀನು? ಏನು ತಿಂದೆ ಮಧ್ಯಾಹ್ನ?
ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ನಾನಿವತ್ತು ಕಾಲೇಜ್ಗೆ ಹೋಗಿದ್ನಲ್ಲ ಗೈಸ್ ಮೀಟಿಂಗಿಗೆ. ಎದ್ದು ಎಷ್ಟಲ್ಲಿ ಫೋನ್ ಮಾಡಿದ್ದೇನೆ. ಕೆಮ್ಮು ಬಂತು. ಯಾರಿಗೆ ಫೋನ್ ಮಾಡಿದ್ದೆ ಮಧ್ಯಾಹ್ನ? ಯಾರ ಮೊಬೈಲಿಂದ ಮಾಡಿದ್ದೆ ಹೇಳು? ಮಾಮೂನ್ ಮೊಬೈಲಿಂದ 3 ಸತಿ ನನಗೆ ವಿಡಿಯೋ ಕಾಲ್ ಮಾಡಿದ. ಯಾರು ಮಾಡಿದ್ಯಾರು? ಏಯ್ ಪಾಮ್ ಪಾಮ್. ಎದ್ರ ಜೊತೆ ಆಟ ಆಡ್ತಾಯಿದ್ರೆ ನನ್ನ ಸ್ಟ್ರೆಸ್, ನನ್ನ ಫಸ್ಟ್ರೇಷನ್ಸ್, ನನ್ನ ಕೋಪ ಎಲ್ಲನೂ ಮಾಯ ಆಗಿಬಿಡುತ್ತೆ. ಸೊ ಅವನಿವಾಗ ಅನಿಮಲ್ಸು ಅದು ಇದು ಟಿ ವಿ ನೋಡೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಟಿ ವಿ ನೋಡ್ತಾ ಇದ್ದ. ನೋಡ್ತಾ ಸಂಜೆ ಆಯಿತು. ನಾನು ಕೂಡ ತಲೆಗೆಲ್ಲ ಒಂಚೂರು ಎಣ್ಣೆ ಹಾಕಿ ಕೈಕಾಲು ಮುಖ ತೊಳ್ಕೊಂಡು ಈಗ ನಾಳೆ ಬೆಳಗ್ಗೆ ಅಕ್ಷಯ ತೃತೀಯ 7 ಗಂಟೆ ಒಳಗಡೆ ಪೂಜೆ ಮಾಡಬೇಕು. ಅಷ್ಟು ಬೆಳಗ್ಗೆ ಜ್ಯುವೆಲ್ರಿ ಶಾಪ್ ತೆಗ್ದಿರುತ್ತಾ. ಈಗ ನಾನು ಒಂದು ಪುಟ್ಟದೇನೋ ಒಂದು ಮಾಡಾಕಿದ್ದೀನಿ, ಈಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸತೀಶ್ ಕೆಳಗಡೆನೇ ಇದ್ದರು, ಕೆಲಸ ಮಾಡ್ತಾಯಿದ್ರು. ನಾನು ಅವ್ರನ್ನ ಮಾತೇ ಆಡಿಸ್ಲಿಲ್ಲ. ಸೊ ನನ್ನ ಪಾಡಕ್ಕೆ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಗಾಡಿನೂ ಕೂಡ ತೊಗೊಂಡೋಗಲಿಲ್ಲ. ಬೇಡ, ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಯಿತು ಗೈಸ್. ಸೊ ಇಷ್ಟೆಲ್ಲ ಮಾಡಿದ್ರು ಯಪ್ಪ ಹಿಂಗೆ ಆಡ್ಬಿಟ್ರಲ್ಲ ಅಂತ. ಸೊ ಫೈನಲಿ ಅಂಗಡಿಗೆ ಬಂದೆ. ನ್ಯೂಸ್ ಎಲ್ಲ ಒಂದೊಂದ್ಸಲಿ ಫೇಕಾ ಸುಳ್ಳ ಅಂತ ಅನ್ನಿಸ್ಬಿಡುತ್ತೆ. ಗೋಲ್ಡ್ ದಿಢೀರ್ ಕುಸಿತ, ಚಿನ್ನದ ದರದಲ್ಲಿ ದಿನ ಕಡಿಮೆ ಆಗ್ತಾಯಿದೆ, ಹಂಗೆ ಹಿಂಗೆ ಅಂತ ನ್ಯೂಸಲ್ಲೆಲ್ಲ ಬೊಬ್ಬೆ ಹೊಡಿತಾರೆ. ಬಟ್ ನಾನು ಮಾಡೋಕ್ದಾಗ 13,000 ಐ ಥಿಂಕ್ 850. ಸೊ ಇವತ್ತು ಬಂದು ನೋಡಿದಾಗ 14,280. ಏನು ಕಮ್ಮಿ ಆಗ್ತಾಯಿದೆ, ದಿನ ಜಾಸ್ತಿನೇ ಆಗ್ತಾಯಿದೆ. ಬೆಳ್ಳಿ ಒಂದೇ ಅಲ್ಲ, ಸಿಲ್ವರು ಕೂಡ, ಸಿಲ್ವರ್ ರೇಟು ಕೂಡ ಗಗನಕ್ಕೆ ಹೋಗಿದೆ. ಲಾಸ್ಟ್ ನಾನು ಮಾಡೋಕ್ಕೆ ಬಂದಾಗ ನೀವು ನೋಡಿದ್ದೀರಾ ನನಗೆ ಏನು ಮಾಡೋಕ್ಕಿದೆ ಅಂತ. ಅದಲ್ವಾ ಇದು ಗೋಲ್ಡ್ ರೇಟು ಕಡಿಮೆ ಆಗುತ್ತೆ ಅಂತಾರಲ್ಲ. ಹೋಗಲಿ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗ್ತಾಯಿದೆ ಅಂತ ಅಂದ್ಕೋಬೇಕು ಲೈಫಲ್ಲಿ ಅಷ್ಟೇ. ಮೂವ್ ಆನ್, ಲೈಫ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಮೂವ್ ಆನ್ ಅಷ್ಟೇ. ಸೊ ಫೈನಲಿ ಏನು ಮಾಡೋಕ್ಕಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ಮನಸ್ಸಲ್ಲಿ ಯಾವುದೇ ರೀತಿ ಬೇಜಾರಿಲ್ದೇನ ನಗುಮುಖದಿಂದ ಹೊಸ ಥರ ಮೀನ್ಸ್ ಅಂದರೆ ಖುಷಿಯಾಗಿ ಹೊಸದು ಬರುವಾಗ ಯಾಕೆ ಬೇಜಾರು ಮಾಡ್ಕೋಬೇಕು, ಸಪ್ಪೆ ಮೊರೆ ಹಾಕೋಬೇಕು ಅಂತ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದೆ. ಗ್ರಾಮೆಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ. ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ? ಆಲ್ಮಾರ್ಕು ಲೆಂತು ನಿಜಕ್ಕೂ ಪ್ರೌಡ್ ಇದೆ, ನಿಜಕ್ಕೂ ಹೆಮ್ಮೆ ಇದೆ ನನ್ನ ಮೇಲೆ. ನನಗೆ ಯಾರ ಹತ್ರನೂ 4 ಆಣಿ, 4 ಆಣಿಗೂ ಬೆಲೆ ಇದೆ, ಇಲ್ಲ ಅಂತಲ್ಲ. ₹1 4 ಆಣಿ ಸಾಲ ಮಾಡ್ದಾರ, ಗೋಗರಿದಾರ. ನನ್ನ ಸ್ವಂತ ಅರ್ನಿಂಗ್ಸಲ್ಲಿ ನಾನೇನೋ ಒಂದು ಸ್ವಂತವಾಗಿ ನನಗೆ ಬೇಕಾಗಿರೋದು ನನ್ನ ಆಸೆನ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ಅನ್ನೋ ತೃಪ್ತಿ ಇದೆ, ಸಮಾಧಾನ ಕೂಡ ಇದೆ. ಸೊ ಸುಮಾರು ಹೊಸ ಸ್ಟಡ್ಸ್ ಎಲ್ಲ ಬಂದಿತ್ತು, ಅದನ್ನೇ ನೋಡ್ತಾ ಇದ್ದೆ. ಬಟ್ ಇವಾಗ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಯಾಕಂದರೆ ನಾನು ಹಿಂದಿನ ಬ್ಲಾಗಲ್ಲಿ ನೀವು ನೋಡಿದ್ದೀರಾ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತೆಲ್ಲ. ಸೊ ಫೈನಲಿ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ, ಅದು ಪುಟ್ಟದೇ ಆಗಲಿ ನಮ್ಮ ಸ್ವಂತ ಅರ್ನಿಂಗ್ಸಲ್ಲಿ ತೊಗೊಂಡಾಗ ಆಗೋ ಸಮಾಧಾನನೇ ಬೇರೆ. ತುಂಬ ಕ್ರೌಡ್ ಇತ್ತು ಆ್ಯಕ್ಚುಲಿ, ಎಲ್ಲರೂ ಏನೇನೋ ಬಂದು ತೊಗೋತಾಯಿದ್ರು. ಸೊ ನಾನು ಕೂಡ ಫುಲ್ ಪೇಮೆಂಟ್ ಮಾಡಿಯೇ ತೊಗೊಂಡೆ. ಜೊತೆಗೆ ಬೆಳಿಗ್ಗೆ ಹೇಳಿದೆ ಅಲ್ವಾ, ಬೆಳ್ಳಿ ಕುಂಕುಮದ ಬಟ್ಲು ಕೂಡ ತೊಗೊಂಬಂದಿದ್ದೆ. ಅಂತಾರೆ ಎಲ್ಲರೂ ಮುಕ್ಕಾಗಿರೋದೆಲ್ಲ ಇಟ್ಕೋಬಾರ್ದು ಅಂತ. ಸೊ ನನಗೆ ಸೇಮ್ ಸೈಜದು ಬೇಕಿತ್ತು, 92.5 ಹಾಲ್ಮಾರ್ಕ್ ಇರೋದೇ ಬೈಕ್ ಬೇಕಿತ್ತು. ಸೊ ಹಾಗಾಗಿ ನೋಡ್ತಾ ಇದ್ದೆ, ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರು. ಆಯಿತು ಪರವಾಗಿಲ್ಲ ತೋರಿಸಿ, ಅದನ್ನೇ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡೆ. 92.5 ಸಿಲ್ವರ್ ಆದರೆ ಅದೇನು ರೇಟ್ ನಡೀತಾ ಇದೆಯೋ ವಿದಿನ್ ಬೆಲೆಗೆ ಹಾಕೋತಾರೆ. ಸೊ ಮಾಮೂಲಿ ಬೆಳ್ಳಿ ಆದರೆ ಸ್ವಲ್ಪ ಕಡಿಮೆಗೆ ಹಾಕೋತಾರೆ. ಹಾಗಾಗಿ ನಾನು ಹಾಲ್ಮಾರ್ಕ್ ಇರೋ ಚಿನ್ನನೇ ತೊಗೊಳ್ಳೋದು, ಹಾಲ್ಮಾರ್ಕ್ ಇರೋ ಬೆಳ್ಳಿನೇ ತೊಗೊಳ್ಳೋದು. ಫೈನಲಿ ಈ ಬೆಳ್ಳಿ ಬಟ್ಲನ್ನು ಸೆಲೆಕ್ಟ್ ಮಾಡಿಕೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಹಿಂದಿನ ವ್ಲಾಗಲ್ಲೂ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ತಟ್ಟೆನ ನಾನು ನೋಡಿದ್ದೆ, ಪುಟ್ಟ ತಟ್ಟೆನ ಏನಾದರೂ ಪ್ರಸಾದ ಇಡೋಕ್ಕೆ, ನೈವೇದ್ಯ ಇಡೋಕ್ಕೆ, ಇಲ್ಲ ಒಂದು ಆರತಿ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಪರ್ಚೇಸ್ ಮಾಡೋಣ ಅಂತ ಒಂದು ದೊಡ್ಡ ಮನಸ್ಸು ಮಾಡಿದೆ. ಸೊ ಫೈನಲಾಗಿ ಇವತ್ತು ನಾನು ಒಂದು 3 ಐಟಮ್ನ ತೊಗೊಂಡಿದ್ದೀನಿ.
ನಾವು ಅಂದ್ಕೊಳ್ಳೋದೇ ಒಂದು, ದೇವರ ಪ್ರೆಡಿಕ್ಟೇ ಒಂದಾಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ಮನಸ್ಸಿರಬೇಕು, ಸಿಗಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ನಾವು ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೊಳ್ಳೋದು, ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ, ಬೇರೆಯವ್ರಿಗೆ ಕೆಟ್ಟದನ್ನು ಬಯಸೋ, ಇದನ್ನು ಯಾವುದನ್ನು ಮಾಡಬಾರ್ದು ಲೈಫಲ್ಲಿ. ಸೊ ದೇವರು ನಮ್ಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರೆ. ಆಮೇಲೆ ಒಂದು ಸತಿಗೆ ನೀವು ಕಡಿಮೆ ಮಾಡಿಕೊಡ್ಬೇಕು. ಹ್ಞೂ ಆಯಿತು, ಇವಾಗ ಕೊಡಿ, ಎಲ್ಲ ಒಟ್ಟಿಗೆ ತಗೋತಾ ಇರುವಾಗ. ಹಾಂ ನೋ, ಈಗ ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನೋದಕ್ಕೆ, ಈಗ ನಾವು ಹೆಂಗೆ ರಾ ಮಾತಾಡ್ತೀವಿ ಅದೆಲ್ಲ ಹಾಕೋಕ್ಕಾಗತ್ತಾ? ಕಾಪಿರೈಟ್ ಆಗುತ್ತೆ, ಅವೆಲ್ಲ ಹಾಕಂಗಿಲ್ಲ. ಹಾಕ್ಬಾರ್ದಾ? ನಿಮ್ಮ ಅಂಗಡಿದು ಮಾಡೋಕ್ಕೆ ಬಂದಾಗ ನೋಡ್ಕೊಂಡು ಹೋಗಿದ್ದು, ಅದಕ್ಕೆ ತೊಗೊಬಿಟ್ಟೆ. ಹೆಂಗೆ ಹಳೇದು ಕೊಟ್ಟಿದ್ದೀನಿ, ಅದೇ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ, ಗಟ್ಟಿಯಾಗಿ. ಪೂಜೆ ಮಾಡಿಕೊಡಿ. ನಿಮ್ಮ ಹತ್ರ ಇತ್ತ? ನಾವು ನೋಡಿಬಿಟ್ಟು ತರಿಸಿದಾರೆ ಹೊಸದು ಅಂತ ತೊಗೊಳಕ್ಕೆ ಅಂತ ಇಂಟ್ರೆಸ್ಟ್ ಕೊಟ್ಟು ಬರ್ತೀವಿ, ಗೊತ್ತಾಯ್ತಾ? ಹಾಂ. ಸೊ ಫೈನಲಿ ಒಂದು ಗೋಲ್ಡ್ ಐಟಮ್, 2 ಬೆಳ್ಳಿ ಐಟಮ್, ಪ್ಲೇಟ್ ಮತ್ತು ದೀಪ, ಕುಂಕುಮದ ಭರಣಿಗಳನ್ನ ತೊಗೊಂಡು ಅವರು ದೇವ್ರ ಹತ್ರ ಎಲ್ಲ ಇಟ್ಟು ಪೂಜೆ ಮಾಡಿ ಕೊಟ್ಟರು. ತುಂಬ ಖುಷಿ ಆಯಿತು. ಎಲ್ಲ ಇಸ್ಕೊಂಡು ಈಗ ಹೋಗ್ತಾಯಿದ್ದೀನಿ ಮನೆ ಕಡೆ. ನಿಜಕ್ಕೂ ನನ್ನ ಮೇಲೆ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಸೊ ಕೆಳಗಡೆ ಗೋಡೌನ್ ಹತ್ರ ಬಂದೆ, ಆಲ್ರೆಡಿ ಕೆಲಸಗಳನ್ನ ನಡೀತಾ ಇತ್ತು. ಸೊ ನಾನಂತೂ ಸತೀಶ್ನ ಮಾತಾಡ್ಸಿರಲಿಲ್ಲ ಮಧ್ಯಾಹ್ನದಿಂದ. ನಾನು ಬ್ಯಾಗ್ ಇಟ್ಕೊಂಡು ಬಂದ ತಕ್ಷಣ ಅವರೇ ಮಾತಾಡ್ಸಿದ್ರು, ಎಲ್ಲೋಗಿದ್ದೆ ಬಾಯ್ಲಿ, ಬೆಳಗ್ಗೆಯಿಂದ ಎಲ್ಲೋಗಿದ್ದೆ, ಇದನ್ನೆತ್ತು ಅಂತ ಕೂಗ್ತಾಯಿದ್ರು. ನಾನು ಏನೂ ಮಾತಾಡಲಿಲ್ಲ, ಸುಮ್ಮನೆ ನೋಡಿದ್ರು, ನೋಡ್ತಾ ಇರೋಳ ಥರ ಮೇಲೆ ಹೋಗ್ತಾಯಿದ್ದೆ. ಯಾಕಂದರೆ ಅವ್ರಿಗೆ ಬೆಳಗ್ಗೆ ಏನು ನಡೀತು, ಏನು ಮಾತಾಡಿದ್ದೀನಿ ಏನೋ ಪರಿಜ್ಞಾನನೇ ಇಲ್ವಾ ಅಂತ ಅನ್ನಿಸ್ಬಿಡ್ತು ನನಗೆ. ಸೊ ಹುಡುಗರಿಗೆ ನೈಟ್ ಊಟ ಆಯಿತು, ಹುಡುಗರೆಲ್ಲ ಊಟ ತೊಗೊಂಡು ಹೋಗ್ತಾಯಿದ್ರು. ನಾನು ಮೇಲೆ ಹೋದೆ, ಮತ್ತೆ ಕಾಲ್ ಮಾಡಿದ್ರು, ಬಾಯ್ಲಿ ಕೆಳಗಡೆ ಬಾಯ್ಲಿ, ಇದನ್ನೆಲ್ಲ ಅದನ್ನು ಎತ್ತಿಕ್ಕೋ ಬಾಯ್ಲಿ ಅಂತ. ಸೊ ನನಗೆ ಅನ್ನಿಸ್ತು, ಯಪ್ಪ ಲೂಸಾ, ಒಂದೊಂದು ಸಲ ಎಲ್ಲ ಹಂಗೆ ಆಡ್ತಾರೆ, ಒಂದೊಂದು ಸಲ ಎಲ್ಲ ಹಿಂಗೆ ಆಡ್ತಾರೆ ಅಂತ. ಕೆಲಸದ ಒತ್ತಡ, ಪ್ರೆಷರ್, ಏನೂ ಮಾಡೋಕ್ಕಾಗಲ್ಲ. ಸೊ ಸುಮಾರು ಜನ ಅಂತಾರೆ, ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ, ದುಡ್ಡು ಎಲ್ಲಿಂದನೂ ಬರಲ್ಲ ಗೈಸ್. ಓನರ್ ಥರ ಇಲ್ದರ ಕೆಲಸಗಾರರಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ರೆ ದುಡ್ಡು ತಾನಾಗೇ ಬರುತ್ತೆ. ಸೊ ನಾನು ಮತ್ತೆ ಕೆಳಗಡೆ ಬಂದೆ, ಅದೇನು ಕೇಳ್ಕೊಂಡು ಹೋಗೋಣ, ಏನಕ್ಕೆ ಹಂಗೆ ಫೋನ್ ಮಾಡ್ತಾಯಿದ್ದಾರೆ ಕೇಳೋಣ ಅಂತ. ಸೊ ಬಾಯಿಲಿ ಕಸ ಗುಡಿಸು, ಕಸ ತೆಗಿ ಅಂತ ಇದ್ರು. ಇದಕ್ಕೆ ಮಾತ್ರ ಕರೀತೀಯಾ, ನೀನು ಕಸದೋಳು ಅಂದ್ಕೊಂಡಿದ್ಯಾ, ಬೇಕಿದ್ದರೆ ಮಾಡು ನೀನು ಅಂತ. ಸೊ ನಾನಂತೂ ಬೇಜಾರು ಮಾಡ್ಕೊಳ್ಳಲ್ಲ, ಅವ್ರ ಕೆಲಸದ ಒತ್ತಡದಿಂದ. ಹುಡುಗರಿಗೆ ಡೈರೆಕ್ಟಾಗಿ ರೇಗೋಕ್ಕಾಗಲ್ವಲ್ಲ, ನನ್ನ ಮುಖಾಂತರ ರೇಗ್ತಾರೆ. ಇಟ್ಸ್ ಓಕೆ, ನಂಗೆ ಅಭ್ಯಾಸ ಆಗಿದೆ. ನಾನೇನು ಊಟಕ್ಕೇನು ಮಾಡ್ಕೊಂಡಿರಲಿಲ್ಲ. ಕೆಳಗಡೆ ಮಾವಿನಕಾಯಿ ಚಿತ್ರಾನ್ನ ಆಯಿತು, ಅದನ್ನೇ ತಿಂದು ಎಲ್ಲ ಮಲ್ಕೋತಾ ಇದ್ದೀವಿ. ಸೂಪರಾಗಿತ್ತು ಚಿತ್ರಾನ್ನ, ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದಾಗಿತ್ತು ಅಕ್ಷಯ ತೃತೀಯ ಏನು ತೊಗೊಂಡೆ. ಸೊ ಲೈಫ್ ಇಸ್ ಮಸ್ಟ್ ಮೂವ್ ಆನ್ ಅಂತ ಹೇಳ್ತಾ, ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಸತೀಶ್ ಏನೇ ಮಾಡಿದ್ರು ತುಂಬ ಚೆನ್ನಾಗೇ ಮಾಡ್ತಾರೆ ಅಂತ ಹೇಳ್ತಾ, ನೆಕ್ಸ್ಟ್ ಅಕ್ಷಯ ತೃತೀಯ ಪೂಜೆ ಹೇಗೆ ಮಾಡಿದೆ, ಡೀಟೇಲಾಗಿ ಏನೇನು ತಂದೆ ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬೈ ಬೈ, ಸಿ ಯು, ಲವ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್.